ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋಣ ಹೌ ಟು ಕ್ಯಾಲ್ಕುಲೇಟ್ ಎ ಟಿ ಆರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನೀವು ಇಂಡಿಕೇಟರ್ ಸೆಕ್ಷನಲ್ಲಿ ಹೋಗಿ ಎ ಟಿ ಆರ್ ಅಂತ ಸರ್ಚ್ ಮಾಡಿ ಬರುತ್ತೆ. ಈ ಎ ಟಿ ಆರ್ ನಮಗೆ ಏನು ಹೇಳ್ತದೆ ಅಂದರೆ ಆ್ಯಾವ್ರೇಜ್ ಟ್ರೂ ವ್ಯಾಲ್ಯೂ, ಅಂದರೆ ಮಾರ್ಕೆಟ್ 14 ದಿನದಲ್ಲಿ ಯಾವ ಥರ ಮೂವ್ ಆಗ್ತಿದೆ, ಅಂದರೆ ಡೇ ಬೈ ಡೇ ನಾಳೆ ಯಾವ ಥರ ಮೂವ್ ಆಗ್ಬೋದು, ಎಷ್ಟು % ಮೂವ್ ಆಗ್ಬೋದು, ಆ ಥರ ಆ್ಯಾವ್ರೇಜ್ ಟು ವ್ಯಾಲ್ಯೂ ಗೊತ್ತಾಗುತ್ತದೆ ನಮಗೆ. ಅಂದರೆ ರೇಂಜ್, ಆ್ಯಾವ್ರೇಜ್ ಟು ರೇಂಜ್ ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಎ ಟಿ ಆರ್ ಆ್ಯಾವ್ರೇಜ್ ಟು ರೇಂಜ್ 14 ದಿನದ್ದು, ಅಂದರೆ 14 ದಿನದ್ದಿದೆ. ಇಲ್ಲಿ ನಾವು ನೋಡೋಣ, ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡೋಣ ಎ ಟಿ ಆರ್ನ. ಇದಕ್ಕೆ ಒಂದು ಸಿಂಪಲಾಗಿ ಒಂದು ರೂಲ್ ಇದೆ. ಆ ರೂಲ್ಸ್ ಪ್ರಕಾರ ಹೋದರೆ ನಮಗೆ ಗೊತ್ತಾಗುತ್ತೆ. ಕಾಮನ್ನಾಗಿ ಎ ಟಿ ಆರ್ ಅಂದರೆ ಆ್ಯಾವ್ರೇಜ್ ಟ್ರೂ ರೇಂಜ್ ಗೊತ್ತಾಗುತ್ತೆ ನಮಗೆ. ಎಷ್ಟು ಗ್ರೋ ಆಗ್ತಾಯಿದೆ ನಾಳೆ, ಎಷ್ಟು % ಮ್ಯಾಕ್ಸಿಮಮ್ ಗ್ರೋ ಆಗ್ಬೋದು ಡೇ ನಾಳೆ ದಿನ ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಅದು ರೂಲ್ ಎ ಟಿ ಆರ್ ಈಸ್ ಈಕ್ವಲ್ಸ್ ಟು ಎ ಟಿ ಆರ್ ಬಾಗ್ಲೆ ಕರೆಂಟ್ ಪ್ರೈಸ್ ಇಂಟು 100. ಈ ಥರ ನಾವು ಮಾಡ್ತೀವಿ. ಈಗ ಎ ಟಿ ಆರ್ ಪ್ರೈಸ್ನ ಬೆಲೆ ಎಷ್ಟಿದೆ ಅಂತ ನೋಡೋಣ. ಈಸ್ ಈಕ್ವಲ್ಸ್ ಟು ಎ ಟಿ ಆರ್ ಎಷ್ಟಿದೆ ನೋಡಿ ಫ್ರೆಂಡ್ಸ್, ಇಲ್ಲಿದೆ. ಇಲ್ಲಿ ಇವತ್ತಿನ ದಿನದ್ದು 22.30 ಎ ಟಿ ಆರ್. ಈಗ ಕರೆಂಟ್ ಪ್ರೈಸ್ ಏನಿದೆ, ಕರೆಂಟ್ ಪ್ರೈಸ್ ಏನು ಹೇಳ್ತಿದೆ 1450 ಸಿ ಪಿ 1450.4 ನಡೀತಾ ಇದೆ. 4 ಅಥವಾ 5 ಅಂದ್ಕೊಳ್ಳಿ, 5 ನಡೀತಾ ಇದೆ. ಈಗ ಇದನ್ನು ಈ ರೂಲ್ಸ್ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಆ್ಯಾವ್ರೇಜ್ ಟು, ಅಂದರೆ ನಾಳೆಗೆ ಎಷ್ಟು % ಮೂವ್ ಆಗ್ತಾ ಇದೆ, ಇವತ್ತಿನ ಪ್ರಕಾರ ನಾಳೆಗೆ ಏನು ಮೂವ್ ಆಗ್ತಿದೆ ಅಂತ ನೋಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಈಗ ಎ ಟಿ ಆರ್ ಈಸ್ ಈಕ್ವಲ್ಸ್ ಟು 27.30 ಎ ಟಿ ಆರ್ ಇದೆ ಬಾಗ್ಲೆ ಕರೆಂಟ್ ಪ್ರೈಸ್, ಅಂದರೆ ಕರೆಂಟ್ ಪ್ರೈಸ್ ಸಿ ಪಿ 1450.5 ಇಂಟು 100. ಇದನ್ನೆಲ್ಲ ಗುಣಾಕಾರ ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ 1.87% ಗ್ರೋ ರೇಟ್. ಇದು ಗ್ರೋತ್ ಪಾಯಿಂಟ್. ಇದು ನಿಮಗೆ ಗೊತ್ತಾಗುತ್ತೆ ನಾಳೆ ಮಾರ್ಕೆಟ್ ಎಷ್ಟು 1 ಪಾಯಿಂಟ್ ಮೇಲೆ ಅಪ್ ಹೋಗ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವೀಗ ಟಾರ್ಗೆಟ್ನ ಯಾವ ಥರ ಫಿಕ್ಸ್ ಮಾಡೋದು ಅದನ್ನು ನೋಡೋಣ. ಟಾರ್ಗೆಟ್ನ ಯಾವ ಥರ ಫಿಕ್ಸ್ ಮಾಡೋದು, ಸ್ಟಾಪ್ ಲಾಸ್ನ ಯಾವ ಥರ ಫಿಕ್ಸ್ ಮಾಡ್ಬೋದು, ಅಂದರೆ ಇದು ಎಕ್ಸಾಕ್ಟಾಗಿ ಹೇಳಲ್ಲ, ಗೊತ್ತಾಗುತ್ತೆ ನಮಗೆ ಯಾವ ಥರ ಅಂತ. ನಾಳೆಗೆ ಏನು ಇಷ್ಟು ದಿನದಲ್ಲಿ ಯಾವ ಥರ ಮೂವ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಎಕ್ಸಾಕ್ಟಾಗಿ ಅಲ್ಲ, ಯಾವುದು ಮಾರ್ಕೆಟ್ ಯಾವುದು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಈ ಸ್ಟಾಪ್ ಲಾಸ್ನ ಕಂಡುಹಿಡಿಯೋಣ. ಸ್ಟಾಪ್ ಲಾಸ್ನ ಕಂಡುಹಿಡಿಯೋಕ್ಕೆ ಸಿಂಪಲ್ಲಾಗಿ ಒಂದಿದೆ. ಕರೆಂಟ್ ಪ್ರೈಸ್ ಜೊತೆ ಸಿ ಪಿ ಮೈನಸ್ ಎ ಟಿ ಆರ್ ರೂಲ್ ಇದೆ. ಕರೆಂಟ್ ಪ್ರೈಸ್ ಏನು ನಡೀತಾ ಇದೆ, ಈಗ ಮಾರ್ಕೆಟ್ದು ಕರೆಂಟ್ ಪ್ರೈಸ್ 1450.5, ಎ ಟಿ ಆರ್ 27.30 ನಡೀತಾ ಇದೆ. ಇದ್ರ ಜೊತೆ ಅಂದರೆ ಕರೆಂಟ್ ಪ್ರೈಸ್ ಜೊತೆ ಮೈನಸ್ ಮಾಡಬೇಕು. ಈಗ 1450.5 27.30 ಇದ್ರ ಜೊತೆ ನಾವು ಮೈನಸ್ ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ 1426.2. ಇದು ಸ್ಟಾಪ್ ಲಾಸ್ 1. ಇದರಂಗೆ ಇನ್ನೊಂದು ಬರುತ್ತೆ. ಇದನ್ನು ಇಲ್ಲೇ ಕರೆಂಟ್ ಪ್ರೈಸ್ ಸಿ ಪಿ ಎ ಟಿ ಆರ್, ಇದರಲ್ಲಿ ಕರೆಂಟ್ ಪ್ರೈಸ್ ಅಂದರೆ 1450.5, ಸಿ ಪಿನ 27.30. ಇದನ್ನು 2 ಟೈಮ್ಸ್ ಮಾಡಬೇಕು. ಅಂದರೆ ಇದನ್ನು ಏನೋ ಒಂದು ಆ್ಯಡ್ ಮಾಡಬೇಕು ಅಷ್ಟೇ. ಮೈನಸ್ ಮಾಡಿದರೆ ನೆಕ್ಸ್ಟ್ ಸ್ಟಾಪ್ ಲಾಸ್ 2 ಸಿಗುತ್ತೆ ನಮಗೆ.
ಇದು -2 ಮೈನಸ್ ಮಾಡಿದರೆ ನಿಮಗೆ ಬರುತ್ತೆ ಆನ್ಸರ್ 1398.9. ಇದು ನಮಗೆ ಸ್ಟಾಪ್ ಲಾಸ್ 2 ಆಗಿ ಸಿಗುತ್ತೆ. ಇದು ಸ್ಟಾಪ್ ಲಾಸ್ 1. ಇದರ ಹಾಗೆ ಟಾರ್ಗೆಟ್ನ ಯಾವ ಥರ ಫಿಕ್ಸ್ ಮಾಡೋದು ಅಂತ ನೋಡೋಣ. ಟಾರ್ಗೆಟ್ ಏನಿಲ್ಲ ಫ್ರೆಂಡ್ಸ್, ಈಗ ಹೆಂಗೆ ಮೈನಸ್ ಮಾಡಿದ್ವಿ ಅದೇ ಥರ ಪ್ಲಸ್ ಮಾಡೋದು. ಈಗ ಕರೆಂಟ್ ಪ್ರೈಸ್ ಏನು ನಡೀತಾ ಇದೆ 1450.5. ಸಿ ಪಿ ನಡೀತಾ ಇದೆ 80. ಎಷ್ಟು ನಡೀತಾ ಇದೆ 27.30 ನಡೀತಾ ಇದೆ. ಇಲ್ಲಿ ಎರಡನ್ನ ಪ್ಲಸ್ ಮಾಡೋದು, ಟಾರ್ಗೆಟ್ 1 ಸಿಗುತ್ತೆ ನಮಗೆ. 1 ಸಿಗುತ್ತೆ. ಪ್ಲಸ್ ಮಾಡಿದರೆ ಏನು ಆನ್ಸರ್ ಬರುತ್ತೆ 1480.8. ಇದು ಟಾರ್ಗೆಟ್ 1. ಇದರ ಹಂಗೆ ಇಂಟು 2 ಸೇಮ್. ಇಲ್ಲಿ ಹೆಂಗೆ ಅಲ್ಲಿ ಮೈನಸ್ ಮಾಡಬೇಕು, ಇಲ್ಲಿ ಪ್ಲಸ್ ಮಾಡಬೇಕು ಅಷ್ಟೇ. ಸಿ ಪಿ ಕರೆಂಟ್ ಪ್ರೈಸ್ 80R. ಕರೆಂಟ್ ಪ್ರೈಸ್ ಆಯಿತು 80R ಆಯಿತು. ಕರೆಂಟ್ ಪ್ರೈಸ್ 1450.5. ದೆನ್ 27.30 ನಡೀತಾ ಇದೆ. ಇಂಟು 2 ಇವೆರಡನ್ನ ಪ್ಲಸ್ ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ 1508.5. ಇದು ಟಾರ್ಗೆಟ್ 2. ಇದು ನಮ್ಮದು ಟಾರ್ಗೆಟ್ 2. ಇದು ನಮಗೆ ನಾಳೆದು ಮೂವಿಂಗ್ ಆ್ಯಾವ್ರೇಜ್ ನಮಗೆ ಗೊತ್ತಾಗುತ್ತೆ ATR ಮೂಲಕ. ಆ್ಯಾವ್ರೇಜ್ ಟು ರೇಂಜ್ ಅಂದರೆ ನಾಳೆಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಇದು ಆಗಿತ್ತು ಇವತ್ತಿನ ವಿಡಿಯೋ. ಮತ್ತು ನಾಳೆ ಮಾತಾಡೋಣ ಯಾವುದಾದ್ರು ವಿಶೇಷ ಟಾಪಿಕ್ನೊಂದಿಗೆ. ನಾನು ಅಂದ್ಕೊತೀನಿ ಇದು ನಿಮಗೆ ಅರ್ಥ ಆಗಿದೆ ಅಂತ. ಹಂಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ.